ಆತ್ಮೀಯ ವೀಕ್ಷಕರೇ, ಒಂದು ದುಃಖ ವಾರ್ತೆ. ಹಿರಿಯ ಹಾಸ್ಯ ಕಲಾವಿದರಾದ ಶ್ರೀಯುತ ಉಮೇಶ್ರವರು ನಿಧನರಾಗಿದ್ದಾರೆ. ನನಗೆ ಅಚ್ಚರಿಯಾದಂಥ ವಿಷಯ ಅಂತಂದರೆ, ಅವರ ಕೊನೆ ಗಳಿಗೆಯಾದಾಗ ತನ್ನ ಪತ್ನಿಗೆ ಯಾವ ರೀತಿಯಲ್ಲಿ ಧೈರ್ಯ ತುಂಬಿಸ್ತಾ ಇದ್ದಾರೆ ನೋಡಿ. ಅವರ ದಾಂಪತ್ಯ ಜೀವನದ 50 ವರ್ಷದ ಬದುಕಿನ ಬಗ್ಗೆ ಯಾವ ರೀತಿಯಲ್ಲಿ ಭಾವನಾತ್ಮಕವಾಗಿ ವಿವರಿಸ್ತಾ ಇದ್ದಾರೆ ನೋಡಿ. ಇದು ನೋಡಿ ನನಗೆ ಬಹಳ ಅದ್ಭುತವಾಯಿತು, ದುಃಖವಾಯಿತು, ಸಂತೋಷವಾಯಿತು, ಅಚ್ಚರಿ ಕೂಡ ಆಯಿತು. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಎಲ್ಲರೂ ಕೂಡ ಪ್ರಾರ್ಥಿಸಿ, ನಾನು ಕೂಡ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. ಎಲ್ರಿಗೂ ಶೇರ್ ಮಾಡಿ, ವಿಡಿಯೋ ಪೂರ್ತಿ ವೀಕ್ಷಣೆ ಮಾಡಿ. ನೋಡು, ನನ್ನ ನಿನ್ನ ಮದುವೆ ಆಗಿ 55 ವರ್ಷ ಆಯ್ತು. ಇದ್ರಿಗೂ ಭಗವಂತ ನಾನು ಕೊಡಬಾರ್ದು ಕಟ್ಟೆಲ್ಲ ಕೊಟ್ಟಿದ್ದಾರೆ. ಅದೇ ತರ ಜನಗಳಿಗೆ ಎಷ್ಟೋ ಪ್ರೀತಿಯನ್ನು ನಾನು ಕೊಟ್ಟ. ನಾವು ಸುಖ ಕೊಟ್ಟಾಗ ಮೈ ಬಾಸು, ದುಃಖ ಕೊಟ್ಟಾಗ ದೇವರ ತೆಗಳಬಾರ್ದು. ಆದ್ರಿಂದ ಇದು ಮನುಷ್ಯರ ರೋಗ ಬರ್ತದೆ, ಮಾರಕ ರೋಗ ಬರ್ತದೆ. ಈ ತರ ಕಾಯಿಲೆ ಎಷ್ಟೋ ಬಂದೊಟ್ಟೋಗಿದೆ. ಅವಾಗ ತಡೆಯುವ ಶಕ್ತಿ ಇತ್ತು. ಸುಮ್ಮನೆ ಅವಾಗ ಎಂಥ ಇದೆಯಲ್ಲಿ ನಡೆಯುವಂತ ಕಷ್ಟ ಶಕ್ತಿ ಕೊಟ್ಟಿದ್ದ. ಏನಾಯ್ತು, ಭಗವಂತ ಒಂದೇ ಸಮಯ ಇಟ್ಟಿರಲ್ಲ. ಯಾಕಂದ್ರೆ ಬೇರೆಯವ್ರ ಕಡೆಯವರು ಗಮನ ಕೊಡ್ತಾರೆ. ಅದೇ ತರ ಹೆಸರು ರಾಜ್ಕುಮಾರ್ ಬಿ ಸರೋಜ ಇದ್ದಂಗೆ ಭಾಗ್ಯವಂತರ ಪಿಕ್ಚರ್. ನೋಡು, ನನ್ನ ನಿನ್ನ ಮದುವೆ ಆಗಿ 55 ವರ್ಷ ಆಯ್ತು. ಇದ್ರಿಗೂ ಭಗವಂತ ನಾನು ಕೊಡಬಾರ್ದು ಕಟ್ಟೆಲ್ಲ ಕೊಟ್ಟಿದ್ದಾರೆ. ಅದೇ ತರ ಜನಗಳಿಗೆ ಎಷ್ಟೋ ಪ್ರೀತಿಯನ್ನು ನಾನು ಕೊಟ್ಟ. ನಾವು ಸುಖ ಕೊಟ್ಟಾಗ ಮೈ ಬಾಸು, ದುಃಖ ಕೊಟ್ಟಾಗ ದೇವರ ತೆಗಳಬಾರ್ದು. ಆದ್ರಿಂದ ಇದು ಮನುಷ್ಯರ ರೋಗ ಬರ್ತದೆ, ಮಾರಕ ರೋಗ ಬರ್ತದೆ. ಈ ತರ ಕಾಯಿಲೆ ಎಷ್ಟೋ ಬಂದೊಟ್ಟೋಗಿದೆ. ಅವಾಗ ತಡೆಯುವ ಶಕ್ತಿ ಇತ್ತು. ಸುಮ್ಮನೆ ಅವಾಗ ಎಂಥ ಇದೆಯಲ್ಲಿ ನಡೆಯುವಂತ ಕಷ್ಟ ಶಕ್ತಿ ಕೊಟ್ಟಿದ್ದ. ಏನಾಯ್ತು, ಭಗವಂತ ಒಂದೇ ಸಮಯ ಇಟ್ಟಿರಲ್ಲ. ಯಾಕಂದ್ರೆ ಬೇರೆಯವ್ರ ಕಡೆಯವರು ಗಮನ ಕೊಡ್ತಾರೆ. ಅದೇ ತರ ಹೆಸರು ರಾಜ್ಕುಮಾರ್ ಬಿ ಸರೋಜ ಇದ್ದಂಗೆ ಭಾಗ್ಯವಂತರ ಪಿಕ್ಚರ್.